ಸರ್, ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ ಸರ್ ಬೆಳಗ್ಗೆ. ಸಿಎಂ ಜೊತೆ ಮಾತುಕತೆಯನ್ನು ಸಹ ನಡೆಸಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಆದರೆ ಈಗ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದೆಲ್ಲ ಕಪಲ್ ಆಫ್ ಕಲ್ಪಿತ ಸುದ್ದಿಗಳು ಅಂತ. ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಡ್ತಾರೋ, ನಾಳೆ ರಾಜೀನಾಮೆ ಕೊಡ್ತಾರೋ, ಒಂದು ತಿಂಗಳು ಬಿಟ್ಟು ರಾಜೀನಾಮೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾಗೇಂದ್ರ ಅವರು ಯಾವ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರುವಂಥ ಈ ಹಗರಣದಲ್ಲಿ ಪ್ರಮುಖ ಆರೋಪಿ, ಇಡೀ ಚಾರ್ಜ್ ಶೀಟಲ್ಲೂ ಕೂಡ ಅವರ ಹೆಸರು ಉಲ್ಲೇಖ ಆಗಿದೆ. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು, ಬೋವಿ ಸಮಾಜದ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಡೆತ್ ನೋಟಲ್ಲೂ ಕೂಡ ಅಂದಿನ ಸಚಿವರು ನಾಗೇಂದ್ರರವರ ಮೌಖಿಕ ಆದೇಶದ ಮೇರೆಗೆ ಈ ಹಣವನ್ನು ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಮಾಡಿದ್ದಾವೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟಲ್ಲಿ. ಡೆತ್ ನೋಟಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚಿತವಾಗಿ ಒಂದು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದರೆ ಅದರ ಮಹತ್ವ ಎಷ್ಟಿರ್ತದೆ ಅಂತೇಳಿ ನಿಮಗೆಲ್ಲರೂ ಕೂಡ ಗೊತ್ತಿದೆ. ನಾ ಎಲ್ಲಿ ತನಕ ಹೇಳ್ತೇನೆ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ತನಿಖೆ ಏನಿಗೆ ನಡೀತಾ ಇದೆ, ಅವರು ನಿರಪರಾಧಿ ಅಂಥೇಳಿ ರುಜುವಾತಾದರೆ ಆಮೇಲೆ ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಕೊಳ್ಳಿ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೇಳ್ತೇನೆ, ಅವರು ಪ್ರಾಮಾಣಿಕರು ಅಂತೇಳಿ ಏನಾರು ಪ್ರೂವ್ ಆದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕಾದ್ರೆ, ಮಂತ್ರಿ ಎಲ್ಲ ಮುಖ್ಯಮಂತ್ರಿ ಮಾಡಲಿ, ನಮಗೇನೂ ತಕರಾರಿಲ್ಲ. ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಎತ್ತಿರುವಂಥ ಪ್ರಶ್ನೆ ಭಾಳ ಗಂಭೀರವಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರುವಂಥ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನು ಮುಂದುವರಿಸಬಾರ್ದು. ಕ್ಯಾಬಿನೆಟ್ನಿಂದ ತತ್ಕ್ಷಣ ಕೈ ಬಿಡಬೇಕು. ಇದನ್ನು ಸದನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ, ಅಧಿವೇಶನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಆಗಬೇಕು, ಬರದ ಬಗ್ಗೆ ಚರ್ಚೆ ಆಗಬೇಕು, ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು, KPC ಹಗರಣದ ಬಗ್ಗೆ ಚರ್ಚೆ ಆಗಬೇಕು. ಇಷ್ಟೆಲ್ಲ ಸಮಸ್ಯೆಗಳು ಚರ್ಚೆ ಆಗಬೇಕು. ಅಧಿವೇಶನದಲ್ಲಿ ರಾಜೀನಾಮೆ ತೆಗೆದುಕೊಳ್ಳಪ್ಪ ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದರೆ ಬಂಡತನದಿಂದ ಅವರು ಮರಿತಾ ಇದ್ದಾರೆ. ಅಧಿಕಾರದ ಮದದಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದ್ದಾರೆ. ಈ ಮದವನ್ನು ಇಳಿಸ್ತಕ್ಕಂಥ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಇವತ್ತು ಮತ್ತೊಮ್ಮೆ ಹಗುರವಾಗಿ ತೆಗೆದುಕೊಳ್ಬೇಡಿ ನಮ್ಮ ಹೋರಾಟವನ್ನು. ಸದನದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ಗುಂಡಾಗಳು ಅಂತ ಹೇಳ್ತೀರ ನೀವು. ನಮಗೆ ದಲಿತರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ JDS ನಾವು ಗುಂಡಾಗಳು ಅಂತ ಹೇಳ್ತೀರಾ? ದಲಿತರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಏನು 187 ಕೋಟಿ ಹಣ ಲೂಟಿ ಆಗಿದೆ, ವಾಪಸ್ ಹಣ ಬರಬೇಕು, ಆ ಸಮುದಾಯಕ್ಕೆ ಸೇರಬೇಕು ಹಣ ಅಭಿವೃದ್ಧಿಗೋಸ್ಕರ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೇವೆ. ಮತ್ತೊಂದು ಮಾತನ್ನು ಹೇಳ್ತಾನೆ, ನಾಗೇಂದ್ರ ಈಗಿರ್ತಕ್ಕಂಥ ಸಚಿವರೇನಿದ್ದಾರೆ ಇದು ಸಣ್ಣ ಮೀನು ಮಾತ್ರ, ಭಾಳ ಸಣ್ಣ ಮೀನು ಇವರು. ಭಾಳ ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದ್ದಾರೆ. ಇವರೆಲ್ಲರೂ ಹೇಗೆ ಬೀದಿಗೆ ತರಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಮಾಡ್ತೇವೆ. ಎಲ್ಲಿಯವರೆಗೂ ಧ್ವನಿ ಇಲ್ಲದವರ ಧ್ವನಿಯಾಗಿ ಇವತ್ತು ದಲಿತರ ಪರವಾಗಿ ಎಲ್ಲಿವರೆಗೂ ಹೋರಾಟವನ್ನು ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡ್ತದೆ. ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ, ಶೋಷಿತ ಪೀಡಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕಟಿಬದ್ಧವಾಗಿದೆ.